ಆತ್ಮೀಯ ವಿದ್ಯಾರ್ಥಿ ಬಂಧುಗಳೇ, education.in ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವತ್ತಿನ ಸಂಚಿಕೆಯಲ್ಲಿ 10ನೇ ತರಗತಿಯ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಅಧ್ಯಾಯ 2ರಲ್ಲಿ ಬರ್ತಕ್ಕಂತಹ ಲವಣಗಳ ಪಿ ಎಚ್ ಅಂತಕ್ಕಂಥದ್ದು ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳಲ್ಲಿ ಬರ್ತಕ್ಕಂಥ ಅಧ್ಯಾಯದಲ್ಲಿ ಬರ್ತಕ್ಕಂಥ ಒಂದು ವಿಷಯ ವಸ್ತು ಆಗಿರೋದ್ರಿಂದ ಇವತ್ತಿನ ಸಂಚಿಕೆಯಲ್ಲಿ ಲವಣಗಳ ಪಿ ಎಚ್ ಕುರಿತಾಗಿ ಇವತ್ತು ಅಧ್ಯಯನ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ education.in ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಇಂತಹ ಬೋಧನಾ ಸಂಚಿಕೆಗಳಿಗಾಗಿ ಬೆಲ್ ಐಕಾನ್ ಒತ್ತಿದ್ರಿ ಅಂತಂದರೆ ಮುಂದಿನ ನಮ್ಮ ಬೋಧನಾ ಸಂಚಿಕೆಗಳಿಗೆ ನಿಮಗೆ ಕ್ಲಿಯರಾಗಿ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರ್ತದೆ. ಅದು ಸಹಕಾರಿ ಆಗುತ್ತಾ ಅನ್ನುವಂಥದ್ದನ್ನು ಹೇಳಿ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಲವಣಗಳ ಪಿ ಎಚ್ ಅಂತಂದರೆ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಪ್ರಬಲ ಆಮ್ಲ ಮತ್ತು ಪ್ರಬಲ ಪ್ರತ್ಯಾಮ್ಲಗಳ ನಡುವಿನ ಕ್ರಿಯೆಯಲ್ಲಿ ಉಂಟಾದಂಥ ಲವಣಗಳು ತಟಸ್ಥವಾಗಿರ್ತವೆ. ಇವುಗಳ ತಟಸ್ಥವಾಗಿರ್ತಾವೆ ಅಂತಂದರೆ ಇದರ ಅರ್ಥ ಪಿ ಎಚ್ ಮೌಲ್ಯ ಏನಾಗಿರ್ತದೆ ಅಂತಂದರೆ 7 ಆಗಿರ್ತದೆ. ಯಾವ ಲವಣಗಳ ಪಿ ಎಚ್ ಮೌಲ್ಯ 7 ಆಗಿರ್ತದೆ ಅಂಥ ಲವಣಗಳ ತಟಸ್ಥ ಲವಣಗಳಾಗಿರ್ತಾವೆ ಅನ್ನುವಂಥದ್ದನ್ನು ಸ್ಪಷ್ಟಪಡಿಸಿ ಉದಾಹರಣೆಯನ್ನು ನೋಡೋಣ. ಉದಾಹರಣೆಗೆ HCl ಪ್ಲಸ್ NaOH gives to NaCl ಪ್ಲಸ್ H2O ಆಮ್ಲ ಮತ್ತು ಪ್ರಬಲ ಪ್ರತ್ಯಾಮ್ಲಗಳ ನಡುವೆ ಉಂಟಾಗಿರ್ತಕ್ಕಂಥ ಲವಣ NaCl. ಈ NaCl ಏನಾಗಿರ್ತದೆ ಅಂದರೆ ಇದರ ಪಿ ಎಚ್ ಮೌಲ್ಯ 7 ಆಗಿರ್ತದೆ. ಹಾಗಾಗಿ ಇದು NaCl ಅಂತಕ್ಕಂಥದ್ದು ತಟಸ್ಥ ಲವಣವಾಗಿರ್ತದೆ. ಓಕೆ, ಸೊ ಈಗ ಏನು ನೋಡಿದ್ದೀವಿ ಅಂತಂದರೆ ಪ್ರಬಲ ಆಮ್ಲ ಮತ್ತು ಪ್ರಬಲ ಪ್ರತ್ಯಾಮ್ಲಗಳ ನಡುವಿನ ಕ್ರಿಯೆಯಿಂದ ತಟಸ್ಥ ಲವಣ ಉಂಟಾಗ್ತತಿ ಅನ್ನೋದನ್ನು ನೋಡಿದ್ದೀವಿ. ತಟಸ್ಥ ಲವಣ ಉಂಟಾಗ್ತತಿ ಅಂತಂದ್ರೆ ಅದರ ಪಿ ಎಚ್ ಮೌಲ್ಯ ಏನಾಗಿರ್ತದೆ ಈಸ್ ಈಕ್ವಲ್ಸ್ ಟು 7 ಆಗಿರ್ತದೆ. ಅದಕ್ಕಾಗಿ ಏನು ಮಾಡ್ತದೆ ಅಂತಂದರೆ NaCl ಅಂತಕ್ಕಂಥದ್ದು ಏನಾಗಿರ್ತದೆ ಅಂತಂದರೆ ತಟಸ್ಥ ಲವಣ ಆಗಿರ್ತದೆ. ಹಾಗಾಗಿ ಇನ್ನು ನೆಕ್ಸ್ಟ್ ಏನು ನೋಡೋಣ ಅಂತಂದರೆ ಪ್ರಬಲ ಆಮ್ಲ, ದುರ್ಬಲ ಪ್ರತ್ಯಾಮ್ಲ. ಪ್ರಬಲ ಆಮ್ಲ ಮತ್ತು ದುರ್ಬಲ ಪ್ರತ್ಯಾಮ್ಲಗಳ ನಡುವಿನ ಕ್ರಿಯೆಯಲ್ಲಿ ಉಂಟಾದ ಲವಣಗಳು ಅದರ ಪಿ ಎಚ್ ಮೌಲ್ಯ 7ಕ್ಕಿಂತ ಕಡಿಮೆ ಹೊಂದಿರ್ತವ. ಹೌದಾ? ಇಲ್ಲಿ ಪ್ರಬಲ ಆಮ್ಲ ಮತ್ತು ದುರ್ಬಲ ಪ್ರತ್ಯಾಮ್ಲಗಳ ಲವಣಗಳು ಅದರ ಪಿ ಎಚ್ ವ್ಯಾಲ್ಯೂ 7ಕ್ಕಿಂತ ಕಡಿಮೆ ಹೊಂದಿದ್ದು ಇವು ಆಮ್ಲೀಯ ಗುಣಗಳನ್ನು ಹೊಂದಿರ್ತಾವೆ. ಹೀಗಾಗಿ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಉದಾಹರಣೆಗೆ ನೋಡೋದಾದರೆ HCl ಇದು ಒಂದು ಪ್ರಬಲ ಆಮ್ಲ. ದುರ್ಬಲ ಪ್ರತ್ಯಾಮ್ಲ ಅಂತಂದರೆ NH4OH. HCl ಪ್ಲಸ್ NH4OH ಇಟ್ಸ್ ಗಿವ್ಸ್ ಟು NH4Cl ಪ್ಲಸ್ H2O. ಇಲ್ಲಿ ಏನಾಗಿರ್ತದೆ ಅಂತಂದರೆ ಪ್ರಬಲ ಆಮ್ಲ, ದುರ್ಬಲ ಪ್ರತ್ಯಾಮ್ಲ ಇದರ ಕ್ರಿಯೆಯಿಂದ ಬಂದಿರತಕ್ಕಂಥ ಲವಣದ ಪಿ ಎಚ್ ಮೌಲ್ಯ 7ಕ್ಕಿಂತ ಕಡಿಮೆ ಇರೋದ್ರಿಂದ ಇದು ಆಮ್ಲೀಯ ಗುಣವನ್ನು ಹೊಂದಿರ್ತದೆ. ಇಲ್ಲಿ HCl ಪ್ಲಸ್ NaOH ಇಟ್ಸ್ ಗಿವ್ಸ್ ಟು NH4Cl ಪ್ಲಸ್ H2O. ಇಲ್ಲಿ ಏನಾಗಿರ್ತದೆ ಅಂತಂದರೆ NH4Cl ಅಂತಕ್ಕಂಥದ್ದು ಆಮ್ಲೀಯ ಲವಣವಾಗಿದೆ ಅನ್ನುವಂಥದ್ದನ್ನು ಹೇಳ್ಬೋದು. ಈಗ ಪ್ರಬಲ ಪ್ರತ್ಯಾಮ್ಲ, ದುರ್ಬಲ ಆಮ್ಲ ಇವುಗಳ ನಡುವೆ ನಡೆದಿರ್ತಕ್ಕಂಥ ಕ್ರಿಯೆಯಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥ ಲವಣಗಳ ಪಿ ಎಚ್ ಮೌಲ್ಯ 7ಕ್ಕಿಂತ ಹೆಚ್ಚಿದ್ದು ಇವುಗಳ ಪ್ರತ್ಯಾಮ್ಲೀಯ ಸ್ವಭಾವವನ್ನು ಹೊಂದಿವೆ ಅಂತ ಹೇಳ್ಬೋದು. ಪ್ರಬಲ ಪ್ರತ್ಯಾಮ್ಲ ಮತ್ತು ದುರ್ಬಲ ಆಮ್ಲಗಳ ನಡುವಿನ ಕ್ರಿಯೆಯಲ್ಲಿ ಬಂದಿರತಕ್ಕಂಥ ಲವಣಗಳ ಪಿ ಎಚ್ ಮೌಲ್ಯ 7ಕ್ಕಿಂತ ಹೆಚ್ಚಿದ್ದು ಇವು ಪ್ರತ್ಯಾಮ್ಲೀಯ ಗುಣಗಳನ್ನು ಅಥವಾ ಸ್ವಭಾವಗಳನ್ನು ಹೊಂದಿದೆ ಅಂತ ಹೇಳ್ಬೋದು. ಈಗ ಉದಾಹರಣೆಗಾಗಿ ನೋಡೋದಾದರೆ NaOH ಪ್ಲಸ್ CH3COOH ಇಟ್ ಗಿವ್ಸ್ ಟು CH3COO Na ಪ್ಲಸ್ H2O. ಇಲ್ಲಿ ಏನಾಗಿರ್ತದೆ ಅಂದ್ರೆ ಪ್ರಬಲ ಪ್ರತ್ಯಾಮ್ಲ, ದುರ್ಬಲ ಆಮ್ಲ ಇವು ಎರಡೂ ರಾಸಾಯನಿಕ ಕ್ರಿಯೆಗೆ ಒಳಪಟ್ಟು ನಮಗೇನು ಸಿಗ್ತದೆ ಅಂತಂದರೆ ಪ್ರತ್ಯಾಮ್ಲೀಯ ಲವಣವಾದ CH3COO Na ಪ್ಲಸ್ H2O ಸಿಗ್ತದೆ ಅನ್ನುವಂಥದ್ದು. ಆತ್ಮೀಯ ವಿದ್ಯಾರ್ಥಿ ಬಂಧುಗಳೇ, ಇನ್ನು ಮುಂದಿನದಾಗಿ ಸಾಮಾನ್ಯವಾಗಿ ಉಪ್ಪಿನಿಂದ ರಾಸಾಯನಿಕಗಳು, ಸಾಮಾನ್ಯವಾಗಿ ಉಪ್ಪು, ಸೋಡಿಯಂ ಹೈಡ್ರಾಕ್ಸೈಡ್, ಅಡುಗೆ ಸೋಡಾ, ವಾಷಿಂಗ್ ಸೋಡಾ, ಚಲುವೆ ಪುಡಿ ಅಂತ ಅನೇಕ ದಿನಬಳಕೆ ವಸ್ತುಗಳು ಪ್ರಮುಖ ಕಚ್ಚಾ ವಸ್ತುಗಳಾಗಿವೆ. ಈಗ ಸೋಡಿಯಂ ಹೈಡ್ರಾಕ್ಸೈಡನ್ನು ನೋಡೋದಾದರೆ ಸೋಡಿಯಂ ಹೈಡ್ರಾಕ್ಸೈಡ್ ಸೋಡಿಯಂ ಕ್ಲೋರೈಡ್ ಬ್ರೈನ್ ಜಲೀಯ ದ್ರಾವಣದ ಮೂಲಕ ವಿದ್ಯುತ್ ಪ್ರವಾಹವನ್ನು ಹಾಯಿಸಿದಾಗ ಅದು ವಿಭಜನೆ ಹೊಂದಿ ಸೋಡಿಯಂ ಹೈಡ್ರಾಕ್ಸೈಡ್ ಉಂಟಾಗ್ತದೆ. ಇದಕ್ಕೆ ಕ್ಲೋರ್ ಆಲ್ಕಲಿ
ಇದಕ್ಕೆ ಏನಂತ ಕರಿತೀವಿ ಅಂತಂದರೆ ಕ್ಲೋರ್ ಅಲ್ಕಲಿ ಪ್ರಕ್ರಿಯೆ ಅಂತ ಕರಿತೀವಿ. ಸೊ ಏನಂತಂದರೆ ಸೋಡಿಯಂ ಕ್ಲೋರೈಡ್ ಜಲೀಯ ದ್ರಾವಣದ ಮೂಲಕ ಸೋಡಿಯಂ ಕ್ಲೋರೈಡ್ನ ಜಲೀಯ ದ್ರಾವಣದ ಮೂಲಕ ವಿದ್ಯುತ್ ಪ್ರವಹಿಸಿದಾಗ ಇದು ವಿಭಜನೆ ಹೊಂದಿ ಸೋಡಿಯಂ ಹೈಡ್ರಾಕ್ಸೈಡ್ ಉಂಟಾಗ್ತದೆ. ಇದಕ್ಕೆ ಏನಂತ ಕರಿತೀವಿ ಅಂತಂದರೆ ಕ್ಲೋರ್ ಅಲ್ಕಲಿ ಪ್ರಕ್ರಿಯೆ ಅಂತ ಕರಿತೀವಿ. 2NaCl plus H2O ಇಟ್ ಗಿವ್ಸ್ ರೈಸ್ ಟು 2NaOH plus Cl2 plus H2. ಇಲ್ಲೇನಾಗ್ತದೆ, ಒಂದು ಚಿತ್ರದ ಮುಖಾಂತರ ನಾವು ಇದನ್ನು ತಿಳಿದುಕೊಳ್ಳೋಣ. ಚಿತ್ರದ ಮುಖಾಂತರ ತಿಳ್ಕೊಳ್ಬೇಕಾಗಿತ್ತು ಅಂತಂದರೆ ಮೊದಲಿಗೆ ನಾವು ಇದನ್ನು ಚಿತ್ರನ ಗಮನಿಸಬೇಕಾಗ್ತದೆ. ಸೊ ಇಲ್ಲೇನಾದಂತಂದ್ರೆ ಒಂದು ಆ್ಯನೋಡ್ ಇದೆ, ಒಂದು ಕ್ಯಾಥೋಡ್ ಇದೆ. ಇಲ್ಲಿ ಏನಾಗಿದೆ ಅಂತಂದ್ರೆ ಕ್ಲೋರಿನ್ ಅನಿಲ ಆ್ಯನೋಡ್ನಲ್ಲಿ ಕ್ಲೋರಿನ್ ಅನಿಲ ಆ್ಯನೋಡ್ನಲ್ಲಿ, ಹೈಡ್ರೋಜನ್ ಅನಿಲ ಕ್ಯಾಥೋಡ್ನಲ್ಲಿ ಬಿಡುಗಡೆ ಆಗ್ತದೆ. ಅದು ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣ ಕ್ಯಾಥೋಡ್ ಸಮೀಪದಲ್ಲಿ ಉಂಟಾಗ್ತದೆ. ಈ ಪ್ರಕ್ರಿಯೆಯಲ್ಲಿ ಉತ್ಪತ್ತಿಯಾದಂಥ ಎಲ್ಲ 3 ಉತ್ಪನ್ನಗಳು ಉಪಯುಕ್ತವಾಗಿವೆ. ಈ ಒಂದು ಪ್ರಕ್ರಿಯೆಯಲ್ಲಿ ಏನಾಗ್ತದೆ, 3 ಉತ್ಪನ್ನಗಳು ಬರ್ತಾವೆ. ಒಂದು ಕ್ಲೋರಿನ್, ಒಂದು ಹೈಡ್ರೋಜನ್, ಒಂದು ಕ್ಲೋರಿನ್ ಅನಿಲ, ಒಂದು ಹೈಡ್ರೋಜನ್ ಅನಿಲ, ಇನ್ನೊಂದು ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣ. ಇವೇನಾಗ್ತಾವೆ ಅಂತಂದರೆ ಈ ಪ್ರಕ್ರಿಯೆಯಲ್ಲಿ ಉತ್ಪತ್ತಿ ಆಗಿರ್ತಕ್ಕಂಥ 3 ಉತ್ಪನ್ನಗಳು ಏನಾಗಿರ್ತಾವೆ ಅಂತಂದ್ರೆ ಉಪಯುಕ್ತ ಉತ್ಪನ್ನಗಳಾಗಿರ್ತಾವೆ. ಕ್ಲೋರಿನನ್ನು ನೀರಿನ ಶುದ್ಧೀಕರಣ, ಈಜುಕೊಳಗಳ, PVC ಸೋಂಕುನಾಶಕಗಳ, CFC ಕೀಟನಾಶಕಗಳಾಗಿ ನಾವು ಯೂಸನ್ನು ಮಾಡ್ತೀವಿ. ಇನ್ನು ಹೈಡ್ರೋಜನನ್ನು ಇಂಧನಗಳಾಗಿ, ಕೃತಕ ಬೆಣ್ಣೆಯಾಗಿ, ರಸಗೊಬ್ಬರಗಳಿಗೆ ಅಮೋನಿಯಾಗಿ ನಾವು ಹೈಡ್ರೋಜನ್ ಅನಿಲವನ್ನು ಉಪಯೋಗ ಮಾಡ್ತೀವಿ. ಆದರೆ ಅದೇ ರೀತಿಯಾಗಿ NaOH ನಾವು ಏನು ಮಾಡ್ತೀವಿ ಅಂತಂದರೆ ಲೋಹಗಳ ಜಿಡ್ಡು ನಿವಾರಣೆಗಾಗಿರ್ಬೋದು, ಸಾಬೂನು ಮತ್ತು ಮಾರ್ಜಕಗಳಲ್ಲಿ ಆಗಿರ್ಬೋದು, ಕಾಗದ ತಯಾರಿಕೆಗಳಲ್ಲಾಗಿರ್ಬೋದು, ಕೃತಕ ನೂಲುಗಳಲ್ಲಿ ಆಗಿರ್ಬೋದು, ಇದನ್ನು ಉಪಯೋಗನ ಮಾಡ್ತೀವಿ. ಇಲ್ಲಿ ಕ್ಲೋರಿನ್ ಅನಿಲ, ಹೈಡ್ರೋಜನ್ ಅನಿಲ, ಸೋಡಿಯಂ ಹೈಡ್ರಾಕ್ಸೈಡನ್ನು ಈ 3 ಉತ್ಪನ್ನಗಳು ನಮಗೆ ಬಹಳ ಉಪಯೋಗವಾಗುವಂಥ ಉತ್ಪನ್ನಗಳಾಗಿವೆ. ಹೌದಾ? ಸೊ ಈಗ ಏನು ಮಾಡೋದು, ಚೆಲುವೆ ಪುಡಿ ಅಂತೇಳಿ ನಾವು ಮುಂದಿನ ಚೆಲುವೆ ಪುಡಿಯನ್ನು ಅದರ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಶುಷ್ಕ ಅರಳಿದ ಸುಣ್ಣದೊಂದಿಗೆ ಕ್ಲೋರಿನಿನ ವರ್ತನೆಯಿಂದ ಚೆಲುವೆ ಪುಡಿ ತಯಾರಾಗ್ತದೆ. ಚೆಲುವೆ ಪುಡಿ ಅಂತಂದ್ರೆ ಏನಂತ ತಿಳ್ಕೊಬೇಕು ಆತ್ಮೀಯ ವಿದ್ಯಾರ್ಥಿ ಬಂಧುಗಳು. ಶುಷ್ಕ ಅರಳಿದ ಸುಣ್ಣದೊಂದಿಗೆ ಕ್ಲೋರಿನ್ನ ವರ್ತನೆಯಿಂದ ಶುಷ್ಕ ಅರಳಿದ CaOH ಟ್ವೈಸ್ ಶುಷ್ಕ ಅರಳಿದ ಸುಣ್ಣದೊಂದಿಗೆ ಕ್ಲೋರಿನಿನ ವರ್ತನೆಯೊಂದಿಗೆ ನಮಗೇನು ಸಿಗ್ತೈತಿ, ಚೆಲುವೆ ಪುಡಿ ಸಿಗ್ತದೆ. ಇದರ ಅಣುಸೂತ್ರ CaOCl2 ಅಂತೆ ಅಣುಸೂತ್ರ ಇದೆ. ಚೆಲುವೆ ಪುಡಿ ಅಂದರೆ ಶುಷ್ಕ ಅರಳಿದ ಸುಣ್ಣದೊಂದಿಗೆ ಕ್ಲೋರಿನ ವರ್ತನೆಯಿಂದ ನಮಗೆ ಚೆಲುವೆ ಪುಡಿ ತಯಾರಾಗ್ತದೆ. ಇದರ ಅಣುಸೂತ್ರ CaOCl2. ಸಮೀಕರಣ ಏನಪ್ಪ ಅಂತಂದ್ರೆ CaOH ಟ್ವೈಸ್ ಪ್ಲಸ್ Cl2 ಇಟ್ ಗಿವ್ಸ್ ರೈಸ್ ಟು CaOCl2 ಪ್ಲಸ್ H2O. ಇದನ್ನು ಚೆಲುವೆ ಪುಡಿಯನ್ನು ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತಂದರೆ ಬಟ್ಟೆ ಕಾರ್ಖಾನೆಗಳಲ್ಲಿ ಹತ್ತಿ ಮತ್ತು ನಾರಿಗೆ ಬಿಳುಪು ನೀಡಲು ನಾವು ಚೆಲುವೆ ಪುಡಿಯನ್ನು ಉಪಯೋಗ ಮಾಡ್ತೀವಿ. ಮತ್ತು ಕಾಗದ ಕಾರ್ಖಾನೆಯಲ್ಲಿ ಮರಳದ ತಿರುಳಿಗೆ ಬಿಳುಪು ನೀಡಲು ಮತ್ತು ಲಾಂಡ್ರಿಯಲ್ಲಿ ತೊಳೆದ ಬಟ್ಟೆಗೆ ಬಿಳುಪು ನೀಡಲು ನಾವು ಚೆಲುವೆ ಪುಡಿಯನ್ನು ಉಪಯೋಗನ ಮಾಡ್ತೀವಿ. ಮತ್ತು ಅನೇಕ ರಾಸಾಯನಿಕ ಕಾರ್ಖಾನೆಗಳಲ್ಲಿ ಉತ್ಕರ್ಷಣಕಾರಿಯಾಗಿ ಮತ್ತು ಕುಡಿಯುವ ನೀರನ್ನು ಕ್ರಿಮಿ ಮುಕ್ತಗೊಳಿಸಲು ಸೋಂಕನಾಶಕವಾಗಿ ಈ ಚೆಲುವೆ ಪುಡಿಯನ್ನು ಉಪಯೋಗ ಮಾಡ್ತೀವಿ. ಅದೇ ರೀತಿಯಾಗಿ ಅಡುಗೆ ಸೋಡಾ ಇದರ ರಾಸಾಯನಿಕ ಹೆಸರು ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್. ಏನು ಅಡುಗೆ ಸೋಡಾದ ರಾಸಾಯನಿಕ ಹೆಸರು ಏನಪ್ಪ ಅಂತಂದರೆ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್. ಇದರ ಅಣುಸೂತ್ರ NaHCO3. ಇದರ ಉಪಯೋಗಗಳು ಅಂತಂದರೆ ಬ್ರೆಡ್ ಕೇಕ್ ತಯಾರಿಕೆಯಲ್ಲಿ ಬೇಕಿಂಗ್ ಸೋಡಾನ ಬಳಸ್ತೀವಿ. ಮತ್ತು ಜಠರದಲ್ಲಿ ಆಮ್ಲತೆಯನ್ನು ತಟಸ್ಥಗೊಳಿಸಲು ಆಮ್ಲ ಶಾಮಕವಾಗಿ ಬಳಸ್ತೀವಿ. ಇದನ್ನು ಬೆಂಕಿ ಆರಿಸುವ ಸೋಡಾ ಆ್ಯಸಿಡ್ ಉಪಕರಣಗಳನ್ನು ನಾವು ಬಳಸ್ತೀವಿ. ಅದೇ ರೀತಿಯಾಗಿ ಮುಂದಿನದಾಗಿ ವಾಷಿಂಗ್ ಸೋಡಾನ ಇದರ ರಾಸಾಯನಿಕ ಹೆಸರು ಸೋಡಿಯಂ ಕಾರ್ಬೋನೇಟ್. ಅಣುಸೂತ್ರ NaCO3 10H2O. ಬೇಕಿಂಗ್ ಸೋಡಾವನ್ನು ಕಾಸುವ ಮೂಲಕ ಪಡೆದ ಸೋಡಿಯಂ ಕಾರ್ಬೋನೇಟನ್ನು ಪುನರ್ ಸ್ಫಟಿಕರಣದಿಂದ ವಾಷಿಂಗ್ ಸೋಡಾ ತಯಾರು ಮಾಡ್ತಾರೆ. ಇದರ ಉಪಯೋಗ ಅಂತಂದ್ರೆ ಸೋಡಿಯಂ ಕಾರ್ಬೋನೇಟನ್ನು ಗಾಜು, ಸಾಬೂನು ಮತ್ತು ಕಾಗದ ಕಾರ್ಖಾನೆಯಲ್ಲಿ ಉಪಯೋಗಿಸ್ತೀರಿ. ಮತ್ತು ಬೋರಾಕ್ಸ್ನಂಥ ಸೋಡಿಯಂ ಸಂಯುಕ್ತಗಳ ಉತ್ಪಾದನೆಯಲ್ಲಿ ನಾವು ಉಪಯೋಗ ಮಾಡ್ತೀವಿ. ಸೋಡಿಯಂ ಕಾರ್ಬೋನೇಟನ್ನು ಗೃಹ ಬಳಕೆಯ ಸ್ವಚ್ಛಕಾರಿಯಾಗಿ ಉಪಯೋಗಿಸ್ಬೋದು. ಇದನ್ನು ನೀರಿನ ಶಾಶ್ವತ ಗಡಸುತನ ನಿವಾರಣೆಗಾಗಿ ಕೂಡ ಉಪಯೋಗನ ಮಾಡ್ತಾರೆ. ಅದೇ ರೀತಿಯಾಗಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್
ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂದರೆ ಇದರ ರಾಸಾಯನಿಕ ಹೆಸರು ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೈಟ್. ಇದರ ಆತ್ಮೀಯ ವಿದ್ಯಾರ್ಥಿಗಳು, ಇದರ ಪ್ಲಾಸ್ಟರ್ ಆಫ್ ಪ್ಯಾರಿಸ್ POP ಅಂತ ಕರಿತೀವಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇದರ ಇದರ ರಾಸಾಯನಿಕ ಹೆಸರು ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್. ಇದರ ಅಣುಸೂತ್ರ CaSO4 ಜಿಪ್ಸಮನ್ನು 273 ಕೆಲ್ವಿನ್ಗೆ ಕಾಸಿದಾಗ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ದೊರೆಯುತ್ತದೆ. ಇದು ಬಿಳಿ ಬಣ್ಣದ ಪುಡಿಯಾಗಿದ್ದು ನೀರಿನೊಂದಿಗೆ ಬೆರೆಸಿದಾಗ ಪುನಃ ಘನ ಜಿಪ್ಸಮ್ ರೂಪಕ್ಕೆ ಬದಲಾವಣೆ ಆಗ್ತದೆ. ಅದಕ್ಕೆ ತಕ್ಕಂತೆ ಕೂಡ ನಾವು ಸಮೀಕರಣವನ್ನು ನೀಡಿದ್ದೇವೆ. CaSO4 H2O plus half H2O it gives to CaSO4 2H2O ನಮ್ಮ ಜಿಪ್ಸಮ್ ಆಗಿ ನಮಗೆ ದೊರೆಯುತ್ತದೆ. ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ಗಾಳಿಯಲ್ಲಿ ತೇವಾಂಶದೊಂದಿಗೆ ಶೀಘ್ರವಾಗಿ ವರ್ತಿಸಿ ಗಟ್ಟಿಯಾಗೋದ್ರಿಂದ ಇದನ್ನು ತೇವಾಂಶ ನಿರೋಧಕ ಸಂಗ್ರಾಹಕಗಳಲ್ಲಿ ನಾವು ಬಳಸ್ತೀವಿ. ಅದರ ಉಪಯೋಗಗಳು ಅಂತಂದರೆ, ಮುರಿದ ಮೂಳೆಗಳಿಗೆ ಸರಿಯಾದ ಸ್ಥಳಗಳಲ್ಲಿ ಆಧಾರವಾಗಿ ಲೇಪನ ಮಾಡಲು ವೈದ್ಯರು ಬಳಸ್ತಾರೆ. ಆಟಿಕೆ ಮತ್ತು ಅಲಂಕಾರಿಕ ವಸ್ತುಗಳ ತಯಾರಿಕೆಯಲ್ಲಿ ಬಳಕೆಯನ್ನು ಮಾಡ್ತೀವಿ. ಕಟ್ಟಡಗಳಲ್ಲಿ ನುಣುಪಾದ ಮೇಲ್ಮೈ ನಿರ್ಮಿಸಲು ಇದನ್ನು ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ನಾವು ಉಪಯೋಗವನ್ನು ಮಾಡ್ತೀವಿ. ಸೊ ಈಗ ಕೊನೆಯದಾಗಿ ಸ್ಫಟಿಕೀಕರಣ ಅಂತಂದರೆ ನಾವು ನೋಡ್ಬೋದಾಗಿದೆ. ಸ್ಫಟಿಕೀಕರಣ ಅಂತಂದರೆ ಲವಣವೊಂದರ ಘಟಕ ಅಣುಸೂತ್ರದಲ್ಲಿರುವ ನೀರಿನ ಅಣುವನ್ನು ಸ್ಫಟಿಕೀಕರಣ ನೀರು ಎನ್ನುತ್ತಾರೆ. ಏನು ಅರ್ಥ ಮಾಡ್ಕೊಳ್ಬೇಕು? ಲವಣವೊಂದರ ಘಟಕ ಅಣುಸೂತ್ರದಲ್ಲಿರುವ ನೀರಿನ ಅಣುವನ್ನು ಸ್ಫಟಿಕೀಕರಣ ಅಂತ ಕರಿತೀವಿ. ಸ್ಫಟಿಕೀಕರಣ ನೀರು ಹೊಂದಿರುವ ಲವಣಗಳಿಗೆ ಉದಾಹರಣೆಯನ್ನು ನೋಡೋದಾದರೆ ವಾಷಿಂಗ್ ಸೋಡಾ ಆಗಿರ್ಬೋದು, ಸಜಲ್ ತಾಮ್ರದ ಸಲ್ಫೇಟ್ ಆಗಿರ್ಬೋದು, ಈ ಜಿಪ್ಸಮ್ ಆಗಿರ್ಬೋದು. ಇವೆಲ್ಲ ಏನಾಗಿರ್ತಾವೆ? ಒಂದು ಸ್ಫಟಿಕೀಕರಣ ನೀರು ಹೊಂದಿರುವ ಲವಣಗಳಂತೇಳಿ ಕರಿತೀವಿ. ನೋಡಲು ಶುಷ್ಕವಾಗಿರುವಂತೆ ಕಂಡರೂ ಕೆಲವು ಲವಣಗಳು ಸ್ಫಟಿಕೀಕರಣ ನೀರನ್ನು ಹೊಂದಿರ್ತವೆ. ಸಜಲ ತಾಮ್ರದ ಸಲ್ಫೇಟ್ನ ಹರಳುಗಳನ್ನು ನೀಲಿ ಬಣ್ಣದಾಗಿರ್ತವೆ. ಅದು ಕಾಸಿದಾಗ ನೀರು ಕಳೆದುಕೊಂಡು ಬಿಳಿ ಬಣ್ಣದ ನಯವಾಗಿ ಪುಡಿ ಆಗ್ತದೆ. ಮತ್ತು ಈ ಪುಡಿಗೆ ನಾವು ನೀರನ್ನು ಸೇರಿಸಿದ್ವಿ ಅಂತಂದ್ರೆ ಪುನಃ ನೀಲಿ ಬಣ್ಣಕ್ಕೆ ಬರ್ತದ ಅನ್ನುವಂಥದ್ದು. ಇದು ಸ್ಫಟಿಕೀಕರಣ ಅಂದ್ರೆ ಆತ್ಮೀಯ ವಿದ್ಯಾರ್ಥಿಗಳೇ, ಲವಣ ಒಂದರ ಘಟಕದ ಅಣುಸೂತ್ರದಲ್ಲಿರುವ ನೀರಿನ ಅಣುವನ್ನು ನಾವು ಸ್ಫಟಿಕೀಕರಣ ನೀರು ಅಂತ ಕರಿತೀವಿ. ಸೊ ಸ್ಫಟಿಕೀಕರಣ ನೀರು ಅಂತಂದರೆ ಲವಣ ಒಂದರ ಘಟಕ ಅಣುಸೂತ್ರದಲ್ಲಿರುವ ನೀರಿನ ಅಂಶ ಅಷ್ಟೇ. ಈ ಅಂಶವನ್ನು ಸ್ಫಟಿಕೀಕರಣ ನೀರು ಅಂತ ಕರಿತೀವಿ. ಇದು ಉದಾಹರಣೆಗೆ ವಾಷಿಂಗ್ ಸೋಡಾ ಆಗಿರ್ಬೋದು, ಸಜಲ ತಾಮ್ರ ಸಲ್ಫೇಟ್ ಆಗಿರ್ಬೋದು, ಜಿಪ್ಸಮ್ ಆಗಿರ್ಬೋದು. ಇವೆಲ್ಲವೂ ಕೂಡ ಸ್ಫಟಿಕೀಕರಣ ನೀರು ಹೊಂದಿರುವ ಲವಣಗಳಂತಂದು ನಾವು ಉದಾಹರಣೆಯಾಗಿ ತೆಗೆದುಕೊಳ್ಬೋದು. ಆತ್ಮೀಯ ವಿದ್ಯಾರ್ಥಿಗಳೇ, 10ನೇ ತರಗತಿಯ 2ನೇ ಅಧ್ಯಾಯ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು, ಇದನ್ನು 4 ಭಾಗಗಳಾಗಿ ನಾವು ಸರಳವಾಗಿ ಬೋಧನೆಯನ್ನು ಮಾಡಿದ್ದೇವೆ. ಆತ್ಮೀಯ ವಿದ್ಯಾರ್ಥಿ ಮಿತ್ರರು, ನಮ್ಮ ಸರಳೀಕೃತ ವಿಧಾನವನ್ನು ಉಪಯೋಗಿಸಿಕೊಂಡು ನಾವು ಬೋಧನೆ ಮಾಡಿರ್ತಕ್ಕಂಥ 4 ಸಂಚಿಕೆಗಳ ವಿವರಣೆಯನ್ನು ಪಡೆದುಕೊಳ್ಳಬೇಕು. ಇನ್ನೊಂದು, ಇದರಲ್ಲಿ ಏನಾದರೂ ಬದಲಾವಣೆ ಮಾಡಬೇಕಾದ್ರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿದ್ದೆ ಆದರೆ ಮತ್ತಷ್ಟು ಮಗದಷ್ಟು ಹೊಸ ವಿಧಾನಗಳೊಂದಿಗೆ ಸರಳವಾಗಿ ಮನಮುಟ್ಟುವಂತೆ ವಿಜ್ಞಾನ ವಿಷಯವನ್ನು ನಾವು ಸರಳವಾಗಿ ಬೋಧನೆ ಮಾಡ್ತಕ್ಕಂತಹ ವಿಧಾನವನ್ನು ಅಳವಡಿಸ್ಕೊಳ್ತೀವಿ. ಇದಕ್ಕಿಂತ ಮುಂಚೆ ನೀವು ಏನು ಮಾಡಬೇಕು ಅಂತಂದರೆ ನಮ್ಮ education.in ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕು ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಬೇಕು. ಮತ್ತಷ್ಟು ಸಬ್ಸ್ಕ್ರೈಬರ್ಗಳ ಹೆಚ್ಚುವಂತೆ ನೀವು ಉತ್ತೇಜನ ನೀಡಬೇಕು ಅನ್ನುವಂಥದ್ದನ್ನು ಹೇಳಿ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಶರಣಾರ್ಥಿಗಳು.